ನಮಸ್ಕಾರ ವೀಕ್ಷಕರೇ. ಹಗರಣಗಳಿಂದ ಸದ್ದು ಮಾಡ್ತಾ ಇದ್ದ ಕರ್ನಾಟಕ ಸರ್ಕಾರದ ವಿರುದ್ಧ ಮತ್ತೊಂದು ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಅದು ಸಣ್ಣ ಪುಟ್ಟ ಆರೋಪ ಅಲ್ಲ, ಒಂದರ್ಥದಲ್ಲಿ ಸರ್ಕಾರದ ಬುಡವೇ ಅಲ್ಲಾಡೋ ಮಟ್ಟದ ಆರೋಪ. ಕಳೆದ 15 ತಿಂಗಳಲ್ಲಿ ನಮ್ಮ ರಾಜ್ಯದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರೋ ರೈತರ ಸಂಖ್ಯೆ 1182. ದೇಶದ ಮಟ್ಟದಲ್ಲಿ ರೈತರನ್ನೆಲ್ಲ ಒಗ್ಗೂಡಿಸಿ ರೈತ ಪ್ರತಿಭಟನೆ ಮಾಡಿ ಏನೋ ಸಾಧಿಸ್ತೀವಿ ಅನ್ನೋ ರೇಂಜ್ನಲ್ಲಿ ಕಾಂಗ್ರೆಸ್ ದೊಡ್ಡ ದೊಡ್ಡ ಪ್ಲಾನ್ಗಳನ್ನೆಲ್ಲ ಮಾಡ್ತಾ ಇತ್ತು. ಆದ್ರೆ ಈಗ ಅವರದ್ದೇ ಆಡಳಿತ ಇರೋ ರಾಜ್ಯವೊಂದರಲ್ಲಿ ಈ ಮಟ್ಟದಲ್ಲಿ ರೈತರ ಸಾವು ಆಗಿದೆ ಅಂದ್ರೆ ಇದರ ಎಫೆಕ್ಟ್ ದೊಡ್ಡ ಮಟ್ಟದಲ್ಲಿ ತಟ್ಟಲಿದೆ ಅನ್ನೋ ಟಾಕ್ ಶುರುವಾಗಿದೆ. ಇನ್ನು ಇದೇ ವಿಚಾರದ ಕುರಿತಂತೆ ರಾಜ್ಯಸಭೆಯಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಸಾಕಷ್ಟು ವಿಚಾರಗಳನ್ನ ಬಿಚ್ಚಿಟ್ಟು ಕಾಂಗ್ರೆಸ್ ನಿದ್ದೆಗೆಡಿಸಿದ್ದಾರೆ. ಹಾಗಿದ್ರೆ ಏನಿದು ರೈತರ ಸಾವಿನ ರಹಸ್ಯ? ಇದು ಕಾಂಗ್ರೆಸ್ಗೆ ಹೇಗೆಲ್ಲ ಕಾಡಲಿದೆ? ಎಚ್.ಡಿ. ದೇವೇಗೌಡ ಹೇಳಿದ್ದೇನು? ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಬಿದ್ದವನ ಮೇಲೆ ಆಳಿಗೊಂದು ಕಲ್ಲೇಟು ಅನ್ನೋ ಗಾದೆ ಮಾತಿದೆ. ಸದ್ಯ ಸಿದ್ದರಾಮಯ್ಯ ಸರ್ಕಾರ ಅದಕ್ಕೆ ಉದಾಹರಣೆ ಆಗ್ತಾ ಇದೆ. ಮುಡಾ ಹಗರಣ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಲೂಟಿ ವಿಚಾರ ಇನ್ನೂ ಇರಿತಾನೇ ಇದೆ. ಅಷ್ಟರಲ್ಲಾಗ್ಲೇ ಈಗ ರೈತರ ಆತ್ಮಹತ್ಯೆ ವಿಚಾರ ಮುಂದೆ ಬಂದಿದೆ. ನಾವಾಗ್ಲೇ ಹೇಳಿದ ಹಾಗೆ ಇದು ಕಾಂಗ್ರೆಸ್ಗೆ ದುಬಾರಿ ಆಗುತ್ತೆ ಅಂತ. ಯಾಕಂದ್ರೆ ರೈತರ ಹೆಸರಲ್ಲಿ ರಾಜಕೀಯ ಅಡ್ವಾಂಟೇಜ್ ತಗೊಳ್ತಾ ಇರೋದೇ ಕಾಂಗ್ರೆಸ್ ಅನ್ನೋ ಆರೋಪ ಇದೆ. ಈಗ 15 ತಿಂಗಳಲ್ಲಿ ಸಾವಿರಾರು ಅನ್ನದಾತರ ಸಾವಿಗೆ ಯಾರು ಹೊಣೆ ಅನ್ನೋ ಪ್ರಶ್ನೆ ಬಂದಾಗ ಬೇರೆಯವರತ್ತ ಕೈ ತೋರಿಸೋದಕ್ಕೆ ಸಾಧ್ಯವೇ ಇಲ್ಲ. ಸದ್ಯ ಈ ವಿಚಾರ ಇನ್ನೂ ಬೆಳಕಿಗೆ ಬಂದಿದೆ. ಇನ್ನು ಇದು ಮುಂದೆ ತೀವ್ರ ಸ್ವರೂಪ ಪಡೆಯಲಿದ್ದು ಇದನ್ನೇ ವಿಪಕ್ಷಗಳು ಅಸ್ತ್ರ ಮಾಡಿಕೊಳ್ಳೋ ಎಲ್ಲಾ ಸಾಧ್ಯತೆಗಳಿವೆ. ಇದಕ್ಕಿಂತ ಗಂಭೀರ ವಿಚಾರ ಏನಂದ್ರೆ, ಮೃತ ರೈತರ ಮನೆಗೆ ಸರ್ಕಾರದ ಕಡೆಯಿಂದ ಯಾರು ವಿಸಿಟ್ ಮಾಡ್ತಿಲ್ಲ, ಅವರ ಕಷ್ಟಗಳನ್ನ ವಿಚಾರಿಸಿಲ್ಲ. ಪರಿಹಾರ ನೀಡೋದಿರ್ಲಿ, ಕನಿಷ್ಠ ಪಕ್ಷ ಅವರ ಜೊತೆಗೆ ನಾವಿದ್ದೇವೆ ಅನ್ನೋ ಭರವಸೆಯನ್ನ ನೀಡೋ ಕೆಲಸಗಳು ಕೂಡ ಆಗಿಲ್ಲ ಅನ್ನೋದು. ರಾಷ್ಟ್ರೀಯ ಮಾಧ್ಯಮ ಇಂಡಿಯಾ ಟುಡೇ ಈ ಕುರಿತಂತೆ ಸ್ಪೆಷಲ್ ಸ್ಟೋರಿ ಮಾಡೋ ಮೂಲಕ ಇದೆಲ್ಲ ವಿಚಾರಗಳನ್ನ ಕಲೆ ಹಾಕಿ ಬಿತ್ತರ ಮಾಡಿದೆ. ಪ್ರತಿ ಜಿಲ್ಲೆಯ ಮಾಹಿತಿ ಕಲೆ ಹಾಕಿರುವ ಅವರು ಎಲ್ಲೆಲ್ಲಿ ಎಷ್ಟು ರೈತರು ಮೃತಪಟ್ಟಿದ್ದಾರೆ ಅನ್ನೋ ವಿಚಾರಗಳನ್ನ ಬಿಚ್ಚಿಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆ ಮೈಸೂರಲ್ಲೇ ಸುಮಾರು 64 ರೈತರು ಮೃತಪಟ್ಟಿದ್ದಾರೆ. ಉಳಿದಂತೆ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಸಾಕಷ್ಟು ರೈತರ ಸಾವಾಗಿದೆ ಅನ್ನೋದನ್ನ ಈ ಲೆಕ್ಕ ಹೇಳ್ತಾ ಇದೆ. ಈ ವಿಚಾರದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ಮಾತ್ರ ದೂರ್ತಾ ಇಲ್ಲ, ವಿಪಕ್ಷ ಬಿಜೆಪಿಯನ್ನು ಕೂಡ ದೂರಲಾಗ್ತಾ ಇದೆ. ಯಾಕಂದ್ರೆ ಈ ಸುದ್ದಿಯನ್ನ ಬೆಳಕಿಗೆ ಬಾರದಂತೆ ಕಾಂಗ್ರೆಸ್ ಮೇಂಟೈನ್ ಮಾಡ್ತು. ಆದ್ರೆ ಜವಾಬ್ದಾರಿಯುತ ವಿಪಕ್ಷ ಆಗಿ ಈ ಕುರಿತಂತೆ ಗಮನ ಹರಿಸಿ ನೊಂದ ರೈತರ ಪರ ನಿಲ್ಲೋ ಕೆಲಸವನ್ನ ಮಾಡಬೇಕಿತ್ತು. ಆದ್ರೆ ಆ ಕೆಲಸವನ್ನ ಯಾರು ಮಾಡ್ಲೇ ಇಲ್ಲ. ಆದ್ರಿಂದ ಇದನ್ನ ಅನ್ನದಾತರಿಗೆ ಮಾಡಿದ ಅಪಮಾನ ಅಂತ ಹೇಳಲಾಗ್ತಾ ಇದೆ. ಅಂದಹಾಗೆ ಈ ರೀತಿಯ ಆರೋಪಗಳು ಬಂದಾಗ ಸಿಎಂ ಸಿದ್ದರಾಮಯ್ಯ ಹಾಗೂ ಇತರೆ ನಾಯಕರು ನೀಡೋ ಮೊದಲ ಉತ್ತರ ಅಂದ್ರೆ ಕೇಂದ್ರದಿಂದ ಪರಿಹಾರ ಬಂದಿಲ್ಲ, ನಾವು ಕೇಳಿದಷ್ಟು ಹಣ ಅವರು ಕೊಟ್ಟಿಲ್ಲ ಅನ್ನೋದು. ಆದ್ರೆ ಈ ಬಾರಿ ಅದನ್ನು ಕೂಡ ಹೇಳೋದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಈ ಹಿಂದೆ ಇಂಥ ಆರೋಪ ಮಾಡಿದಾಗಲೇ ಕೇಂದ್ರ ಕೊಟ್ಟಿದ್ದೆಷ್ಟು, ಒಂದು ರಾಜ್ಯಕ್ಕೆ ಎಷ್ಟು ಹಣವನ್ನ ಕೊಡೋದಕ್ಕೆ ಸಾಧ್ಯವಾಗುತ್ತೆ, ಈ ಹಿಂದಿನ ಸರ್ಕಾರಗಳು ಎಷ್ಟೆಷ್ಟು ಹಣ ನೀಡಿದ್ವು ಅನ್ನೋದನ್ನೆಲ್ಲ ದಾಖಲೆ ಸಮೇತ ಬಿಚ್ಚಿಡಲಾಗಿತ್ತು. ಯೂಟ್ಯೂಬ್ ನಲ್ಲಿ ಹುಡುಕಿದ್ರೆ ಅದಕ್ಕೆ ಸಂಬಂಧಪಟ್ಟ ವಿಡಿಯೋಗಳು ನಿಮಗೆ ಸಿಗ್ತಾ ಹೋಗುತ್ತವೆ. ಆದ್ರಿಂದ ಈ ರೀತಿಯ ಆರೋಪಗಳನ್ನೆಲ್ಲ ಮಾಡಿ ಪ್ರಯೋಜನ ಇಲ್ಲ ಅನ್ನೋ ಹಾಗಾಗಿದೆ. ಅದು ಅಲ್ಲದೆ ಈ ಬಾರಿ ರಾಜ್ಯ ಕಾಂಗ್ರೆಸ್ಗೆ ಬೊಟ್ಟು ತೋರಿಸೋ ಅಧಿಕಾರವೇ ಇಲ್ಲ. ಯಾಕಂದ್ರೆ ಕೇಂದ್ರ ಹಣ ಕೊಡ್ಲಿಲ್ಲ ಅಂದ್ರೆ ರಾಜ್ಯದ ಹಗರಣಗಳೆಲ್ಲ ಮುನ್ನೆಲೆಗೆ ಬರ್ತಾ ಹೋಗುತ್ತೆ. ಮುಡಾದಲ್ಲಿ 5,000 ಕೋಟಿ ಅವ್ಯವಹಾರ, ಇತ್ತ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹಗರಣ ಆರೋಪ. ಆದ್ರೆ ಸಿದ್ದರಾಮಯ್ಯ ಸ್ವತಃ 89 ಕೋಟಿ ಹಗರಣ ಆಗಿದೆ ಅನ್ನೋದನ್ನ ಒಪ್ಕೊಂಡಿದ್ದಾರೆ. ಆದ್ರಿಂದ ಎಲ್ಲಾ ದಿಕ್ಕಿನಿಂದಲೂ ಕಟ್ಟಿ ಹಾಕಿದಂತಾಗಿದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ರಾಜ್ಯದಲ್ಲಿ ತೀವ್ರ ಬರ ಇದ್ದ ಹೊತ್ತಲ್ಲೇ ವಕ್ಫ್ ಬೋರ್ಡ್ಗೆ 30 ಕೋಟಿ ಹಣ ನೀಡಲಾಗಿತ್ತು. ಅಂದಹಾಗೆ ಇಲ್ಲಿ ಧರ್ಮದ ವಿಚಾರದಲ್ಲಿ ಆಕ್ಷೇಪ ಮಾಡುವಂತದ್ದೇನಿಲ್ಲ. ಆದರೆ ಆ ಹಣವನ್ನ ನೀಡೋದಕ್ಕೆ ಕೊಟ್ಟಿದ್ದ ಕಾರಣ ಎಲ್ಲರ ಅಸಮಾಧಾನಕ್ಕೆ ಕಾರಣವಾಗಿತ್ತು. ವಕ್ಫ್ ಆಸ್ತಿಗಳಲ್ಲಿ ಕಾಂಪೌಂಡ್ ಹಾಗೂ ಗೋಡೆಗಳ ದುರಸ್ತಿ ನೆಪವೊಡ್ಡಿ ಹಣವನ್ನ ನೀಡಲಾಗಿತ್ತು. ರೈತರು ಒದ್ದಾಡ್ತಾ ಇರೋ ಹೊತ್ತಲ್ಲಿ ಇಂಥ ಚಿಕ್ಕ ಚಿಕ್ಕ ವಿಚಾರಗಳಿಗೆ ದೊಡ್ಡ ಮಟ್ಟದ ಹಣವನ್ನ ನೀಡೋ ಅವಶ್ಯಕತೆ ಇತ್ತ ಅನ್ನೋ ಚರ್ಚೆಗಳು ನಡೆದಿದ್ವು. ಅದು ಲೋಕಸಭಾ ಎಲೆಕ್ಷನ್ಗೂ ಮುಂಚೆ ಆಗಿದ್ರಿಂದ ಇದೆಲ್ಲ ಎಲೆಕ್ಷನ್ ಗಿಮಿಕ್ ಅಂತಲೂ ಎನ್ನಿಸ್ಕೊಂಡಿತ್ತು. ಆದ್ರೆ ಇದೆಲ್ಲದಕ್ಕಿಂತ ಈಗ ಕಾಂಗ್ರೆಸ್ಗೆ ಮುಳುವಾಗಿರೋದು ಗ್ಯಾರಂಟಿಗಳಿಂದಾಗಿ ಅಭಿವೃದ್ಧಿ ಕೆಲಸಗಳಿಗೆ ಹಣ ಸಾಕಾಗ್ತಾ ಇಲ್ಲ ಅನ್ನೋದು ಆರಂಭದಿಂದಲೂ ಸುದ್ದಿ ಆಗ್ತಾನೆ ಇದೆ. ಆದ್ರೆ ಇದನ್ನ ಒಪ್ಪೋದಕ್ಕೆ ಮಾತ್ರ ಕೈ ನಾಯಕರು ರೆಡಿ ಇಲ್ಲ. ಗ್ಯಾರಂಟಿ ಕೊಟ್ಟ ಮೇಲೆ ಬಿಎಂಟಿಸಿ ಭಾರಿ ಲಾಭದಲ್ಲಿದೆ ಅಂತ ಹೇಳ್ತಾರೆ. ದಾಖಲೆ ಎಲ್ರಪ್ಪ ಅಂತ ಕೇಳಿದ್ರೆ ಸೂಕ್ತ ಉತ್ತರ ಸಿಗ್ತಾ ಇಲ್ಲ. ಕರೆಂಟ್ ಫ್ರೀ ಕೊಡ್ತಾ ಇದ್ದಾರೆ, ಆದ್ರೆ 1 ಯೂನಿಟ್ ದರ ಎಣಿಕೆಗೂ ಮೀರಿ ಹೆಚ್ಚಾಗಿರೋದು ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ. ಹಾಲಿನ ದರ ಹೆಚ್ಚಾಗಿರೋದ್ರಿಂದ ಜನಸಾಮಾನ್ಯರು ಸಂಕಷ್ಟ ಅನುಭವಿಸುವಂತಾಗಿದೆ. ಆದರೆ ಇದ್ಯಾವುದನ್ನು ಕೂಡ ಕೈ ನಾಯಕರು ಒಪ್ಪಿಕೊಳ್ತಾ ಇಲ್ಲ.
ರೈತರ ಆತ್ಮಹತ್ಯೆ ವಿಚಾರದಲ್ಲಿ ಸೈಲೆಂಟ್ ಆಗಿರೋದನ್ನ ನೋಡಿದ್ರೆ ಹಣ ಸಾಕಾಗ್ತಾ ಇಲ್ಲ, ಆದ್ರಿಂದ ಆ ಕಡೆ ಮುಖ ಮಾಡದೆ ಸೈಲೆಂಟ್ ಆಗಿ ಬೇರೆ ಬೇರೆ ವಿಚಾರಗಳನ್ನ ಮುನ್ನೆಲೆಗೆ ತರ್ತಾ ಇದ್ದಾರೆ ಅನ್ನೋ ಟಾಕ್ಗಳು ಶುರುವಾಗಿದೆ. ಇನ್ನು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಈ ವಿಚಾರ ಕಾಂಗ್ರೆಸ್ಗೆ ದೊಡ್ಡ ಭಂಗವೇ. ಯಾಕಂದ್ರೆ ರಾಹುಲ್ ಗಾಂಧಿ ಬಿಜೆಪಿ ರೈತರಿಗೆ ಅನ್ಯಾಯ ಮಾಡಿದೆ ಅಂತ ಹೇಳ್ತಾರೆ. ರೈತರನ್ನ ಲೋಕಸಭೆಗೆ ಕರೆಸಿ ಮಾತನಾಡೋ ಮೂಲಕ ತಾವು ಅವರ ಜೊತೆಗಿದ್ದೀವಿ ಅನ್ನೋ ಸಂದೇಶವನ್ನ ಕೊಡ್ತಾರೆ. ಹರಿಯಾಣ, ಪಂಜಾಬ್ಗೆಲ್ಲ ಹೋಗಿ ರೈತರನ್ನ ಭೇಟಿಯಾಗಿ ಕಷ್ಟ ಸುಖ ವಿಚಾರಿಸ್ತಾರೆ. ರೈತರ ಹೆಸರಲ್ಲಿ ಪ್ರತಿ ವರ್ಷದಂತೆ ನಡೀತಾ ಬಂದಿರೋ ಹೋರಾಟಗಳಿಗೆಲ್ಲ ಬೆಂಬಲ ಕೊಟ್ಟು ಗಲಭೆ ಎಬ್ಬಿಸ್ತಾರೆ. ಆದ್ರೆ ಅವರದ್ದೇ ಆಡಳಿತ ಇರೋ ಕರ್ನಾಟಕದ ರೈತರ ಬಗ್ಗೆ ಯಾಕೆ ಒಂದೇ ಒಂದು ಮಾತನ್ನ ಆಡ್ತಾ ಇಲ್ಲ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಲ್ಲದೆ ಮಲ್ಲಿಕಾರ್ಜುನ ಖರ್ಗೆ ಎಐಸಿಸಿ ಅಧ್ಯಕ್ಷ ಸ್ಥಾನದಲ್ಲಿದ್ದಾರೆ. ಅಪಾರ ಪ್ರಮಾಣದಲ್ಲಿ ರೈತರು ಮೃತಪಟ್ಟಿರೋದು ಅವರದ್ದೇ ರಾಜ್ಯದಲ್ಲಿ. ಈ ಕುರಿತು ಎಲ್ಲರಿಗಿಂತ ಮೊದಲು ಅವರು ಕಾಳಜಿ ವಹಿಸಿ ರೈತರ ಬೆನ್ನಿಗೆ ನಿಲ್ಲಬೇಕಿತ್ತು. ಆದರೆ ಒಂದೇ ಒಂದು ಮಾತು ಕೂಡ ಅವರ ಬಾಯಲ್ಲಿ ಕರ್ನಾಟಕದ ರೈತರ ಬಗ್ಗೆ ಬರ್ತಾ ಇಲ್ಲ ಅನ್ನೋದನ್ನು ಕೂಡ ಜನರು ಗಮನಿಸ್ತಾ ಇದ್ದಾರೆ. ಇನ್ನು ಈ ವಿಚಾರವನ್ನ ಸರಿಯಾಗಿ ಎನ್ಕ್ಯಾಶ್ ಮಾಡಿಕೊಂಡಿರೋದು ಜೆಡಿಎಸ್. ಹೇಳಿ ಕೇಳಿ ಕರ್ನಾಟಕದಲ್ಲಿ ರೈತರ ಪಕ್ಷ ಅಂತ ಬಂದಾಗ ಜನರ ಬಾಯಲ್ಲಿ ಮೊದಲು ಬರೋದು ಜೆಡಿಎಸ್. ಈಗ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ರಾಜ್ಯಸಭೆಯಲ್ಲಿ ಈ ವಿಚಾರವನ್ನ ಎತ್ತಿ ಕಾಂಗ್ರೆಸ್ಗೆ ಟಕ್ಕರ್ ಕೊಟ್ಟಿದ್ದಾರೆ. ಸಂಪೂರ್ಣ ದಾಖಲೆಗಳೊಂದಿಗೆ ಹಾಜರಾಗಿದ್ದ ಅವರು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರೈತರ ಪಾಡು ಏನಾಗಿದೆ ಅನ್ನೋದನ್ನ ಇಂಚಿಂಚು ಬಿಚ್ಚಿಡ್ತಾ ಹೋದ್ರು. ಅಲ್ಲದೆ ಬಹಳ ಹಿಂದಕ್ಕೆ ಬೇಡ, ಕಳೆದ ವಾರವಷ್ಟೇ ಅಂಕೋಲಾದಲ್ಲಿ ಅನ್ನದಾತರು ಮೃತಪಟ್ಟಿದ್ದಾರೆ. ರಾಜ್ಯ ಸರ್ಕಾರದ ಒಬ್ಬ ನಾಯಕರು ಕೂಡ ಇನ್ನೂ ಅಲ್ಲಿಗೆ ವಿಸಿಟ್ ಮಾಡಿಲ್ಲ. ಕುಟುಂಬದ ಜೊತೆ ನಿಂತು ಸಾಂತ್ವನ ಹೇಳೋ ಕೆಲಸವನ್ನೂ ಮಾಡಿಲ್ಲ. ನಾನು ಎಲ್ಲರಲ್ಲೂ ಕೇಳಿಕೊಳ್ಳೋದು ಇಷ್ಟೇ, ರೈತರ ವಿಚಾರದಲ್ಲಿ ರಾಜಕೀಯ ಮಾಡಬೇಡಿ. ಇಲ್ಲಿ ಆ ಪಕ್ಷ ಈ ಪಕ್ಷ ಅಂತೇನಿಲ್ಲ, ರೈತರನ್ನ ಮಾನವೀಯತೆ ದೃಷ್ಟಿಯಿಂದ ನೋಡಿ ಅಂತ ಟಕ್ಕರ್ ಕೊಟ್ರು. ಇನ್ನು ಇದೇ ನಮ್ಮ ರಾಜ್ಯದಲ್ಲಿ ಗುಡ್ಡ ಕುಸಿತ ಆಗಿತ್ತು. ಆಗ್ಲೂ ಕೂಡ ರಾಜ್ಯ ಸಚಿವರು ಯಾರು ವಿಸಿಟ್ ಮಾಡಲಿಲ್ಲ. ಕೇಂದ್ರ ಸರ್ಕಾರದಿಂದ ಎನ್ಡಿಆರ್ಎಫ್ ಹಾಗೂ ರಕ್ಷಣಾ ಪಡೆಗಳನ್ನ ತುರ್ತಾಗಿ ಕಳಿಸಿಕೊಡಲಾಯಿತು. ಕೇಂದ್ರ ಸಚಿವ ಕುಮಾರಸ್ವಾಮಿ ಆ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿನ ಪರಿಸ್ಥಿತಿಯನ್ನ ವಿಚಾರಿಸಿದ್ರು. ತುರ್ತು ರಕ್ಷಣಾ ಕೆಲಸಗಳು ಆಗುವಂತೆ ನೋಡಿಕೊಂಡ್ರು. ಆದ್ರೆ ಅದೇ ಸ್ಥಳಕ್ಕೆ ಸಿಎಂ ವಿಸಿಟ್ ಕೊಟ್ಟಿದ್ದು ಘಟನೆ ನಡೆದು ಬರೋಬ್ಬರಿ 6 ದಿನಗಳ ಬಳಿಕ. ಇಂಥ ವಿಚಾರಗಳಲ್ಲಿ ಯಾರು ಕೂಡ ನಿರ್ಲಕ್ಷ್ಯವನ್ನ ಮಾಡೋದಕ್ಕೆ ಹೋಗ್ಬೇಡಿ ಅಂತ ಟಾಂಗ್ ಕೊಟ್ರು. ಈ ವೇಳೆ ಕೈ ನಾಯಕರು ಗದ್ದಲವನ್ನ ಎಬ್ಬಿಸೋದಕ್ಕೆ ಶುರು ಮಾಡಿದ್ರು. ಇದರಿಂದ ಕೋಪಗೊಂಡ ಎಚ್.ಡಿ. ದೇವೇಗೌಡರು, ನನ್ನ ರಾಜಕೀಯ ಅನುಭವದಲ್ಲಿ ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ ಎಲ್ಲಾ ಕಡೆಗಳಲ್ಲೂ ಮಾತಾಡಿದ್ದೇನೆ, ಎಲ್ಲೂ ಕೂಡ ಅಸಂವಿಧಾನಿಕ ಪದಗಳನ್ನ ಬಳಸಿಲ್ಲ. ಆದರೆ ಇಂದು ವಿಪಕ್ಷದವರು ಬಳಸ್ತಾ ಇದ್ದಾರೆ. ಈ ಕುರಿತು ಗಮನ ಹರಿಸಿ ಅಂತ ಸಭಾಧ್ಯಕ್ಷರಲ್ಲಿ ಕೇಳ್ಕೊಂಡ್ರು. ಒಟ್ನಲ್ಲಿ ರೈತರ ಆತ್ಮಹತ್ಯೆ ವಿಚಾರ ಮುಂದಿನ ದಿನಗಳಲ್ಲಿ ತೀವ್ರ ಸ್ವರೂಪ ಪಡೆಯೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಆದ್ರೆ ಇಷ್ಟೊತ್ತಿಗಾಗಲೇ ಈ ಬಗ್ಗೆ ಬಿಜೆಪಿ ನಾಯಕರು ವಿಷಯ ಎತ್ತಿ ಒಂದು ಹಂತಕ್ಕೆ ಬಿಸಿ ಮುಟ್ಟಿಸಬೇಕಿತ್ತು. ಆದ್ರೆ ಈ ವಿಚಾರ ವಿಪಕ್ಷಕ್ಕೂ ಗೊತ್ತಿಲ್ಲದೆ ಹೋಗಿದ್ದೆ ದುರಂತ ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ. ಆದ್ರಿಂದ ಮುಂದೆ ಏನಾಗಲಿದೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.